ವಾಡಿಕೆ ಮಳೆ ಆಗದೆ ಹೋದರೂ ಕೂಡ ನಿಧಾನವಾಗಿ ಮುಂಗಾರು ಚುರುಕುಗೊಳ್ಳುವಂತ ವಿಶ್ವಾಸ. ಹಲವು ಜಿಲ್ಲೆಗಳಲ್ಲಿ ಮಳೆ ಅಬ್ಬರಿಸ್ತಾ ಇದೆ ನಿಜ ಕೂಡ. ಇನ್ನು ಕಳೆದ ರಾತ್ರಿ ಮಳೆಗೆ ರಾಯಚೂರಿನಲ್ಲಿ ಬಹಳಷ್ಟು ಸಮಸ್ಯೆ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ಇವತ್ತು ಇಡೀ ದಿನ ಮೋಡ ಕವಿದ ವಾತಾವರಣ ಇತ್ತು. ಮಧ್ಯಾಹ್ನ ನಂತರದಲ್ಲಿ ಹಲವು ಕಡೆ ಉತ್ತಮ ಮಳೆ ಆಗಿದೆ. ಮುಂದಿನ 5 ದಿನ ಕೂಡ ಇದೇ ವಾತಾವರಣ ಇರಲಿದ್ದು ಜೂನ್ 19ರ ಬಳಿಕ ಮಳೆ ಸ್ವಲ್ಪ ಹೆಚ್ಚಾಗಬಹುದು ಅನ್ನುವಂಥ ಸೂಚನೆಯನ್ನು ನೀಡಲಾಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ ಮಂಜು ಮುಸುಕಿನ ವಾತಾವರಣ. ಧೂ ಅಂತ ಸುರಿತಾ ಇದ್ರು, ಚಿಟಪಟ ಅಂತ ಮಳೆ ಹಿಡಿದುಕೊಂಡಿದೆ. ಸೂರ್ಯದೇವ ಕೂಡ ರಜ್ಜೆ ಹಾಕಿಬಿಟ್ಟಿದ್ದಾನೆ. ಇಡೀ ನಗರ ಕಡುಮೋಡಗಳ ಹೊದಿಕೆಯಡಿ ಮುಳುಗಿದೆ. ಆಗಾಗ್ಗೆ ಜೋರಾಗಿ, ಕೆಲವೊಮ್ಮೆ ತುಂತುರು ಹನಿಯಾಗಿ ಬೆಂಗಳೂರಲ್ಲಿ ಮಳೆ ಕಣ್ಣ ಮುಚ್ಚಾಲೆಯಾಡಿದೆ. ಮೆಜೆಸ್ಟಿಕ್ ಮಾರ್ಕೆಟ್ ಕಡುಗತ್ತಲಿನ ಮೋಡಗಳ ಸಾಮ್ರಾಜ್ಯ ಸ್ಥಾಪಿಸಿತ್ತು. ಶೇಷಾದ್ರಿಪುರಂ, ಮಲ್ಲೇಶ್ವರಂ ಮಂಚಿನ ನಗರಿಯಂತೆ ಕಂಡುಬಂತು. ಶಿವಾಜಿನಗರ, ಫ್ರೀಡಂ ಪಾರ್ಕ್, ಗಾಂಧಿನಗರ, ಚಾಮರಾಜಪೇಟೆಯಲ್ಲಿ ಧಾರಾಕಾರ ಮಳೆಯಾಗಿತ್ತು. ಭಾನುವಾರ ಬೆಂಗಳೂರು ಸುತ್ತಲೂ ಬಂದಿದ್ದ ಜನ ಪರದಾಡಿದ್ರು. ಮಾರ್ಕೆಟ್ಗೆ ಬಂದವರು ಹೈರಾಣಾಗಿದ್ರು. ಹೌದು, ಮುಂದಿನ 5 ದಿನವೂ ಬೆಂಗಳೂರಲ್ಲಿ ಇದೇ ವಾತಾವರಣ ಇರಲಿದೆ. ಜೂನ್ 19ರವರೆಗೆ ಬೆಂಗಳೂರಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಸಿದೆ. ಬೆಂಗಳೂರಿನಲ್ಲಿ ಕೂಡ ಮುಂದಿನ 5 ದಿನಗಳವರೆಗೆ ಅಂದರೆ ಜೂನ್ 14ರಿಂದ ಜೂನ್ 18ರವರೆಗೆ ಹಗುರದಿಂದ ಸಾಧಾರಣವಾಗಿ ಕೆಲವು ಕಡೆ ಮಳೆಯಾಗುವ ಸಾಧ್ಯತೆಗಳದಾವು. ಜೂನ್ 19ರಿಂದ ಕರ್ನಾಟಕ ರಾಜ್ಯಾದ್ಯಂತ ಮತ್ತೆ ಮಳೆ ಏರಿಕೆಯಾಗುವ ಸಾಧ್ಯತೆಗಳದಾವು. ಜೂನ್ 19ರ ನಂತರ ರಾಜ್ಯದಾದ್ಯಂತ ಭರ್ಜರಿ ಮಳೆಯಾಗುವ ಸಾಧ್ಯತೆ ಇದೆ. ಇನ್ನು 5 ದಿನದಲ್ಲಿ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗಲಿದೆ. ಜೂನ್ 14ರಿಂದ ಜೂನ್ 18ರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ 14ರಿಂದ 18ರವರೆಗೆ ಯೆಲ್ಲೋ ಅಲರ್ಟ್ ಅನ್ನು ಕೊಡಲಾಗಿದೆ. ಕರಾವಳಿ ಭಾಗದಲ್ಲಿ ಕಡಲ್ಕೊರೆತದ ಆತಂಕ ಎದುರಾಗಿದೆ. ಪೈಕಂಪಾಡಿ, ಮೀನಕಡಿಯ ಭಾಗದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸ್ಯಾಂಡ್ ಬ್ಯಾಗ್ ಅಳವಡಿಕೆ ಮಾಡಲಾಗಿದೆ. ಕಳೆದ ಬಾರಿ ಅಲೆಗಳು ಅಬ್ಬರಿಸಿ ಸಮುದ್ರ ತೀರದ ಮನೆಗಳಿಗೆ ಹಾನಿ ಹಿನ್ನೆಲೆ ಈ ಬಾರಿ ಹಾನಿ ತಪ್ಪಿಸಲು ಕಡಲ ತೀರದಲ್ಲಿ ಸ್ಯಾಂಡ್ ಬ್ಯಾಗ್ ಅಳವಡಿಕೆ ಮಾಡಲಾಗಿದೆ. ಇನ್ನು ರಾಯಚೂರಿನ ಹಲವೆಡೆ ಭಾರೀ ಮಳೆಯಾಗಿದೆ. ಎಡಪನೂರಿನ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇತ್ತೀಚೆಗೆ ಬಿತ್ತನೆ ಮಾಡಿದ್ದ ಜಮೀನು ಸಂಪೂರ್ಣ ಜಲಾವೃತವಾಗಿದೆ. ಮೀರಾಪುರ ಯರಗೇರ ಮಾರ್ಗದ ರಸ್ತೆ ಸಂಪರ್ಕವೇ ಬಂದ್ ಆಗಿದೆ. ಮಹಿಳೆಯೊಬ್ಬರು ಮಳೆ ನೀರು ತುಂಬಿರುವ ರಸ್ತೆ ದಾಟಲು ಹರಸಾಹಸ ಪಡುತ್ತಿದ್ದಾರೆ. ರಾಯಚೂರಿನ ಐಡಿಎಸ್ ಎಂಟಿ ಲೇಔಟ್ನಲ್ಲಿ ರಸ್ತೆಗೆ ನೀರು ನುಗ್ಗಿದೆ. ಹಳೆ ಆಶ್ರಯ ಕಾಲೋನಿಯಲ್ಲಿರುವ ಮನೆಗಳಲ್ಲಿ ನೀರು ಆವರಿಸಿದೆ. ರಾಜ್ಯದ ಹಲವೆಡೆ ಮುಂಗಾರು ನಿಧಾನವಾಗಿ ಚುರುಕು ಪಡಿತಾ ಇದೆ. ಆದರೆ ಬೀದರ್ನಲ್ಲಿ ಮಳೆರಾಯ ಮುನಿಸಿಕೊಂಡಿದ್ದಾನೆ. ಶುಂಠಿ ಬೆಳೆ ನಾಟಿ ಮಾಡಿದ್ದ ರೈತರು ಮಳೆ ಇಲ್ಲದೆ ಕಂಗಾಲಾಗಿದ್ದಾರೆ. ಮಳಿನೇ ಇಲ್ಲ 8 ದಿವಸ ಆಯ್ತು ಮಳಿನೇ ಇಲ್ಲ. ಮಳೆ ಬರೋಯ್ತು, ಮಳೆ ಬಂದಿಲ್ಲ. ನಾವು ಶುಂಠಿ ಬಿತ್ತಿದ್ದೆವು, ಅದಕ್ಕೆ ಏನದ ನೀರು ಹಾರ್ಲತ್ತಿದ್ದೆವು, ಶುಂಠಿ ಕೊಯ್ತು ಅಂತೇಳಿ. ಈಗ ಮಿರಗೆ ಬಂತು, ಮಿರಗೆ ಬಂದು 8 ದಿವಸ ಆಯಿತು, ಮಳೆನೇ ಇಲ್ಲ. ಇವತ್ತಿನ ಅಂತೂ ಮಳೆ ಎಷ್ಟೂ ಇಲ್ಲ. ಅದಕ್ಕಾಗಿ ನಾವು ಇದು ಶುಂಠಿ ಬೆಳೆ ಬಚ್ಚಿಸ್ಬೇಕಂತ ಇಸ್ಪಂಕಲ್ ಮುರಿದ ನೀರು ಹಾರ್ಲತ್ತಿದೆ. ಮಳೆ ತಡ ಆಯಿತು ಅಂದ್ರೆ 100ಕ್ಕೆ 100% ಬೆಳೆ ಆಗೋದು, 130% ಬೆಳೆ ಆಗಂಗಿಲ್ಲ. ಒಂದ್ ಕಡೆ ಮಳೆ ಬಂದು ಅವಾಂತರಗಳ ಹೊಳಿಗೆ ಹರಿದಿದೆ. ಇನ್ನೊಂದು ಕಡೆ ಮಳೆ ಬಾರದೆ ಬೆಳೆ ಕೊಳೆಯುವ ಆತಂಕ ರೈತರಲ್ಲಿ ಕಾಡತೊಡಗಿದೆ. ಇನ್ನೊಂದು ಕಡೆ ಬೆಳೆ ಬಿತ್ತನೆಗೆ ಗೊಬ್ಬರದ ಸಮಸ್ಯೆ ಎದುರಾಗಿ ಹಲವೆಡೆ ಪ್ರತಿಭಟನೆಯ ಕಹಳೆ ಮೊಳಗ್ತಾ ಇದೆ. ಬ್ಯೂರೋ ರಿಪೋರ್ಟ್, TV9. ಬನ್ನಿ ಈಗ ರಾಜ್ಯ, ದೇಶ, ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಪ್ರಧಾನಿ ನರೇಂದ್ರ ಮೋದಿ G7 ಶೃಂಗಸಭೆಯಲ್ಲಿ ಭಾಗವಹಿಸುವುದಕ್ಕೆ ಫ್ರಾನ್ಸ್ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಇವತ್ತು ಫ್ರಾನ್ಸ್ಗೆ ಬಂದಿಳಿದಂಥ ಮೋದಿಗೆ ಅಲ್ಲಿ ಅದ್ದೂರಿಯಾದಂಥ ಸ್ವಾಗತವನ್ನು ವಿಮಾನ ನಿಲ್ದಾಣದಲ್ಲಿ ಕೋರಲಾಯಿತು. ಫ್ರಾನ್ಸ್ನಲ್ಲಿರುವ ಅನಿವಾಸಿ ಭಾರತೀಯರು ತ್ರಿವರ್ಣ ಧ್ವಜಗಳನ್ನು ಹಿಡಿದು ಘೋಷಣೆಗಳನ್ನು ಕೂಗುತ್ತಾ ಮೋದಿಯನ್ನು ಸ್ವಾಗತಿಸಿದರು.